ಕಡಿಮೆಯಾಗಿದೆ. ಎಷ್ಟು ದಿನಗಳ ಕಾಲ ಬಿಜೆಪಿ ಹೇಳುವ ಸುಳ್ಳು ಜನರು ನಂಬುತ್ತಾರೆ? ಜಮ್ಮು ಕಾಶ್ಮೀರ ಹಾಗೂ ಹರಿಯಾಣದಲ್ಲಿ ನಡೆಯುತ್ತಿರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಗೆಲ್ಲುತ್ತದೆ ಎಂದು ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ನೀಡಿದರು. ಮೂಢ ಹಗರಣವೇ ದೊಡ್ಡ ನಾಟಕ. ಆಗ ಬಿಜೆಪಿ ಸರ್ಕಾರ ಇತ್ತು. ಯಾವ ಕಡತಕ್ಕೂ ಸಿಎಂ ಸಿದ್ದರಾಮಯ್ಯ ಸಹಿ ಹಾಕಿಲ್ಲ. ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಸಿದ್ದರಾಮಯ್ಯರವರ ರಾಜೀನಾಮೆ ಯಾವ ನೈತಿಕತೆ ಆಧಾರದ ಮೇಲೆ ಕೇಳುತ್ತಾರೆ ಎಂಬ ಪ್ರಶ್ನೆ ಮಾಡಿದರು. ಇನ್ನು ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಸಚಿವ ಮಾತನಾಡಿ, ಸರ್ಕಾರ ಕೆಡವೋಕೆ 1000 ಕೋಟಿ ಕಟ್ಟಿಕೊಂಡು ಕೂತಿದ್ದಾರೆ ಎಂಬ ಯತ್ನಾಳ್ ಹೇಳಿಕೆ. ಯತ್ನಾಳರ ಕರೆದು ಸಿಬಿಐ, ಇಡಿಗೆ ವಿಚಾರಣೆ ಕೊಡಿ. ಸರ್ಕಾರ ಕೆಡವಲು 1000 ಕೋಟಿ ಇದೆ ಅಂತಾರೆ. 60 ಕೋಟಿಗೆ ಇಡಿ ಕೇಸ್ ಆಗುತ್ತೆ. ಆದರೆ ಯತ್ನಾಳ್ ಮೇಲೆ ಯಾವುದೇ ತನಿಖೆ ಆಗಿಲ್ಲ. ಯತ್ನಾಳರ ಕರೆದು ತನಿಖೆ ಮಾಡಿ ಎಂದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಾನು ಮಾಧ್ಯಮದೊಳಗೆ ಇವಾಗ ನೋಡ್ತಾ ಇದ್ದೀನಿ. ಎರಡೂ ಕಡೆ ನಾವು ಮುಂದಿದ್ದೀವಿ, ಎರಡೂ ಕಡೆ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದೀವಿ. ನಮಗೆ ವಿಶ್ವಾಸ ಇದೆ. BJPಯ ಏನು ಹವಾ ಇತ್ತು, ನರೇಂದ್ರ ಮೋದಿಯವರ ಹವಾ ಇತ್ತು, ಎಷ್ಟು ದಿವಸ ಅಂತ ಸುಳ್ಳು ಕೇಳ್ತಾರೆ ಈ ದೇಶದ ಜನರು. ಇನ್ನು ಮುಂದಿನ ದಿನಮಾನದೊಳಗೆ ಕಾಂಗ್ರೆಸ್ದ ಎಲ್ಲ ರಾಜ್ಯಗಳಿಗೂ ಕಾಂಗ್ರೆಸ್ಸಿಗೆ ಹೆಚ್ಚು ಶಕ್ತಿ ಬರುವಂಥ ಕೆಲಸ ಆಗ್ತಾ ಇದೆ. ಮತ್ತು ಅದರ ಜೊತೆಗೆ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ ಕರ್ನಾಟಕನ ಕಂಡ್ರೆ ಅವರಿಗೆ ಸಿಟ್ಟು ಜಾಸ್ತಿ. ಯಾಕಂದರೆ ಭಾಳಷ್ಟು ಉದಾಹರಣೆಗಳನ್ನು ನೀವು ನೋಡ್ತಾ ಇದ್ದೀರಿ. ಮೊದಲನೇ ಉದಾಹರಣೆ, ನಮ್ಮ GST ನಮಗೆ ಕೊಡಬೇಕಾಗಿದ್ದು ಬಾಕಿಯನ್ನು ಕೊಡ್ತಾ ಇಲ್ಲ. ಬರ ಬಂದು ನಮಗೆ ತೊಂದರೆ ಆಯಿತು, ಈ ಭಾಗದ ರೈತರಿಗೆ ತೊಂದರೆ ಆಯಿತು. ಆ ಟೈಮ್ನಾಗೂ ನಮಗೆ ದುಡ್ಡು ಕೊಡಲಿಲ್ಲ. ಯಾಕೆ ಸಿಟ್ಟೈತೆ ಅಂದರೆ 35ರಿಂದ 36 ಸತಿ ಬಂದು ನಾನು ಪ್ರಚಾರ ಮಾಡಿದರು. ನಾನು ಸುಳ್ಳ ಅಂತ ಕರ್ನಾಟಕದವ್ರು ಪ್ರೂವ್ ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರ ಮ್ಯಾಗೆ ಸಿಟ್ಟು ಅಂತ ಇವ್ರು ಮಾತಾಡೋದು ನೋಡಿದ್ರೆ ನನಗೆ ಅನ್ನಿಸ್ತಾ ಇದೆ, ಮೋದಿಯವರು ನಮ್ಮ ಮ್ಯಾಗೆ ಸಿಟ್ಟಿದ್ದಾರೆ. ಹೀಗಾಗಿ ಸರ್ಕಾರನ ತೆಗಿಬೇಕು ಅಂತ ಸಿದ್ದರಾಮಯ್ಯವ್ರ ಮೇಲೆ ಗುಬೆ ಕುಂದಿಸಲಿಕ್ಕೆ ರಾಜ್ಯಪಾಲರನ್ನ ಇವತ್ತು ನಮ್ಮ ರಾಜ್ಯಕ್ಕೆ ಕಳಿಸಿ, ಅದು ರಾಜ್ಯಪಾಲರ ಆಫೀಸ್ ಹೋಗಿ BJP ಕೇಂದ್ರ ಕಚೇರಿ ಆಗಿದೆ. ಹೀಗಾಗಿ ಯಾವುದೇ BJPಯವರಿಗೆ ಇನ್ನು ಮುಂದಿನ ದಿನಮಾನದೊಳಗೆ ಜನರಿಗೆ ಅರ್ಥ ಆಗಿದೆ. ಇವರು ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳೋದೇ ಇವ್ರ ಕೆಲಸ, ಸುಳ್ಳು ಹೇಳೋದೇ ಇವ್ರ ಕಾಯಕ, ಸುಳ್ಳೇ ಇವ್ರ ಮನೆ ದೇವರು ಅಂತ ಜನರಿಗೆ, ರಾಜ್ಯದ ಜನರಿಗೆ, ದೇಶದ ಜನರಿಗೆ ಗೊತ್ತಾಗಿದೆ. ಮುಂದಿನ ದಿನಮಾನ ಎಲ್ಲ ರಾಜ್ಯದೊಳಗೂ ಕಾಂಗ್ರೆಸ್ದ ಬಾವುಟ ಆರೇ ಆರುತ್ತೆ ವಿಶ್ವಾಸ ಇದೆ.